ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪ್ ಸೆಂಗಲ್ ಛಾ ಅಂತ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ ಕೀಬೋರ್ಡಲ್ಲಿ ಲೈಟಿಂಗ್ಸ್ನ ಹೇಗೆ ಸೆಟ್ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಗೈಸ್, ನೋಡ್ಬೋದು ನಮ್ಮ ಮೊಬೈಲ್ ಫೋನ್ ಕೀಬೋರ್ಡಲ್ಲಿ ತುಂಬ ಸಿಂಪಲ್ ಆಗಿರೋ ಒಂದು ಕೀಬೋರ್ಡ್ ಇರುತ್ತೆ, ಪ್ಲೇನ್ ಆಗಿರುತ್ತೆ, ಲೈಟಿಂಗ್ಸ್ ಇರಲ್ಲ, ಏನಿರಲ್ಲ, ಫನ್ ಇರಲ್ಲ. ಅದಕ್ಕೆ ಗೈಸ್ ಈಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಈ ಟ್ರಿಕ್ಕಿಂದ ನೀವು ಈ ಕೀಬೋರ್ಡಲ್ಲಿ ಕಂಪ್ಲೀಟಾಗಿ ಲೈಟಿಂಗ್ಸ್ನ ಸೆಟ್ ಮಾಡ್ಬೋದು. ಸೇಮ್ RGB ಕೀಬೋರ್ಡ್ ಥರ. RGB ಕೀಬೋರ್ಡ್ ಅಂದರೆ ಕಂಪ್ಯೂಟ್ರಲ್ಲಿ ಒಂದು ಕೀಬೋರ್ಡ್ ಬರುತ್ತೆ, ಅದರಲ್ಲಿ ಕಂಪ್ಲೀಟಾಗಿ ಲೈಟಿಂಗ್ ಸೆಟ್ ಆಗಿರುತ್ತೆ. ಸೊ ಅದೇ ರೀತಿ ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ನೀವು ಮಾಡ್ಬೋದು. ಕಂಪ್ಲೀಟ್ಲಿ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಸೊ ಬನ್ನಿ ಗೈಸ್, ನೋಡೋಣ ಇದ್ಯಾವ ಸೆಟ್ಟಿಂಗ್ಸು ಮತ್ತು ಇದನ್ನು ಹೇಗೆ ನೀವು ಆಕ್ಟಿವೇಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮಾತು ಹೇಳಬೇಕು. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಈ ಟ್ರಿಕ್ ಎಷ್ಟು ಇಷ್ಟ ಆಯಿತು ಅಂತ. ಇಷ್ಟ ಆಯಿತು ಅಂದರೆ ಗುಡ್ ಅಂತ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಬ್ಯಾಡ್ ಅಂತಲೇ ಮಾಡಿ, ಪರವಾಗಿಲ್ಲ, ಬಟ್ ರೆಸ್ಪಾನ್ಸ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ಈಗ ನೋಡ್ಬೋದು ನಾನು ವಾಟ್ಸಪ್ನ ಓಪನ್ ಮಾಡಿದ್ದೀನಿ ಆ್ಯಂಡ್ ಕೀಬೋರ್ಡ್ ಆಬ್ವಿಯಸ್ಲಿ ಒಂದು ಓಪನ್ ಮಾಡೋದಕ್ಕೆ ಆ್ಯಂಡ್ ಟೈಪ್ ಎ ಮೆಸೇಜಲ್ಲಿ ಈಗ ನಾನು ಸಿಂಪ್ಲಿ ಒಂದು ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕಂಪ್ಲೀಟಾಗಿ ಒಂದು ಲೈಟಿಂಗ್ ಸೆಟ್ ಆಗಿರುತ್ತೆ ಕೀಬೋರ್ಡಲ್ಲಿ. ತುಂಬ ಕೂಲಾಗಿ ಕಾಣುತ್ತೆ. ನಿಮ್ಮ ಫ್ರೆಂಡ್ಸ್ನ ಇದು ತೋರಿಸಿ ಕಂಪ್ಲೀಟಾಗಿ ಅವ್ರು ಸರ್ಪ್ರೈಸ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ಆ್ಯಂಡ್ ಬರೀ ಇದು ಸ್ಟೈಲಿಶ್ಗಲ್ಲ ಗೈಸ್, ನೀವು ಇಲ್ಲಿ ಟೈಪ್ ಕೂಡ ಮಾಡಿದಾಗ ನಿಮಗೆ ನೋಡಿ ಬ್ಲೂ ಕಲರು, ಏನೇ ಒಂದು ಟೈಪ್ ಮಾಡಿದಾಗ ನೋಡಿ ಗ್ರೀನು, ತುಂಬ ಕಲರ್ಸ್ ಬರುತ್ತೆ, ತುಂಬ ಕೂಲಾಗಿ ಕಾಣುತ್ತೆ. ಕರೆಕ್ಟ್ ಅಲ್ವಾ? ಸೊ ಗೈಸ್, ಇದು ಸೆಟ್ ಮಾಡೋದಕ್ಕೆ ತುಂಬ ಸಿಂಪಲ್. ಒಂದು ಚಿಕ್ಕ ಅಪ್ಲಿಕೇಶನ್ನ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಹೆಸರು LED ಕೀಬೋರ್ಡ್ ಅಂತ. ಸೊ ನಿಮಗೆ ಕೆಳಗಡೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟ್ಲಿ ನೀವು ಪ್ಲೇಸ್ಟೋರಿಂದನೇ ಅಪ್ಲಿಕೇಶನ್ನ ಸಿಂಪಲಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದು ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಸೊ ಏನು ಟೆನ್ಷನ್ ಇರಲ್ಲ. ಸೊ ಅಪ್ಲಿಕೇಶನ್ ಹೆಸರು LED ಕೀಬೋರ್ಡ್ ಅಂತ. ಸೊ ನಿಮಗೆ ಅಪ್ಲಿಕೇಶನ್ ತೋರಿಸ್ಬಿಡ್ತೀನಿ, LED ಕೀಬೋರ್ಡ್ ಲೈಟಿಂಗ್ ಅಂತ. ಸೊ ನೋಡ್ಬೋದು ನಿಮಗೆ ಬೇರೆ ಒಂದು ಅಪ್ಲಿಕೇಶನ್ಸು ಸಿಗುತ್ತೆ, ಬಟ್ ಈ ಥರ ಕೆಲಸ ಯಾವ ಅಪ್ಲಿಕೇಶನ್ಸು ಮಾಡಲ್ಲ. ಸೊ ನೋಡ್ಬೋದು LED ಕೀಬೋರ್ಡ್ ಲೈಟಿಂಗ್, ಕ್ರೋಮಾ ಕಲರ್ ಕೀಬೋರ್ಡು, ಝ್ಯಾಜಿಕ್ ಸ್ಟುಡಿಯೋ ಅವ್ರದ್ದು. ತುಂಬ ಸಿಂಪಲ್ ಪ್ರೊಸೆಸ್ ಇದೆ ಗೈಸ್. ಸಿಂಪ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಓಪನ್ ಮಾಡಿ, ಓಪನ್ ಮಾಡಾದ್ಮೇಲೆ ನಿಮಗೆ ತುಂಬ ಕೀಬೋರ್ಡ್ ಸಿಗುತ್ತೆ. ಇಲ್ಲಿ ಲೈಟಿಂಗ್ಸ್ ಬೇರೆ ಬೇರೆ ಥರ ಲೈಟಿಂಗ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಡಿಫಾಲ್ಟ್ 1 ಇದೆಯಲ್ಲ, ಈಗ ನಾನು ಆವಾಗಲೇ ಹಾಕಿರೋದು ಅದು ಡಿಫಾಲ್ಟ್ 1. ಡಿಫಾಲ್ಟ್ 2 ಬೇಕಾದ್ರೆ ಡಿಫಾಲ್ಟ್ 2 ಹಾಕ್ಬೋದು. ತುಂಬ ನಿಮಗೆ ಇಲ್ಲಿ ನಿಮಗೆ ಒಂದು ಚಾಯ್ಸ್ ಸಿಗುತ್ತೆ, ಯಾವ ಥರ ಬೇಕಾದ್ರೂ ನೀವು ಇಲ್ಲಿ LED ಇಲ್ಲಿ ಕೀಬೋರ್ಡ್ನ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ನಾನೇನು ಮಾಡ್ತೀನಿ ಅಂದರೆ ಈಗ 2ನೇ ಹಾಕ್ತೀನಿ, ಡಿಫಾಲ್ಟ್ 2. ಸಿಂಪಲಾಗಿ ಒಂದು ಸತಿ ಹಿಂಗೆ ಕ್ಲಿಕ್ ಮಾಡೋದು ಸಾಕು. ನೋಡಿ ರೆಡ್ ಆಗುತ್ತೆ, ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಟ್ ಆಗುತ್ತೆ. ಸಿಂಪಲ್ ಅಷ್ಟೇ. ಈಗ ಬ್ಯಾಕ್ ಬಂದಾದಮೇಲೆ ಓಕೆನಾ. ಸೊ ಈಗ ಯಾವುದೇ ಒಂದು ಕೀಬೋರ್ಡ್ನ ಓಪನ್ ಮಾಡ್ತೀನಿ, ಲೈಕ್ ಮೆಸೆಂಜರ್ ಹೋಗಿ, ಓಕೆನಾ. ಸೊ ನೋಡ್ಬೋದು ನಿಮಗೆ ಈ ರೀತಿ ಒಂದು ಕೀಬೋರ್ಡ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಗೈಸ್. ಇದೇ ರೀತಿ ನೀವು ಕೂಡ ನಿಮ್ಮ ಮೊಬೈಲ್ ಫೋನಲ್ಲಿ ಮಾಡ್ಬೋದು. ಓಕೆ, ಅಷ್ಟೇ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.